ಹಾಯ್, ಎಲ್ರದ್ದು ಟಿಫನ್ ಆಯಿತಾ ಅಂತ ಕೇಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಧರ್ಮಸ್ಥಳ ಮಂಜುನಾಥಂಗೆ ಹೋಗಿದ್ವಿ. ಧರ್ಮದೇವರಾದ ಧರ್ಮಸ್ಥಳ ಮಂಜುನಾಥಂಗೆ ನಾವು ಅಲ್ಲಿ ಹೋದವಾಗ ಆರಾಮಾಗಿ ದೇವ್ರ ದರ್ಶನ ಆಯಿತು. ನಾವು ಅಲ್ಲಿ ಸುತ್ತ ಹಾಕಿದ್ದು ದೇವ್ರ ಲೈನಲ್ಲಿ ನಿಂತಿದ್ದೇನೆ. ಲೈನಲ್ಲೇನು ನಿಂತಿಲ್ಲ, ಹೋಗಬೇಕು. ಹೋಗೋದ್ರಲ್ಲೇ ನಮಗೆ ಲೇಟ್ ಆಯಿತು. ಬರೀ ಜಸ್ಟ್ 10 ನಿಮಿಷದಲ್ಲೇ ದರ್ಶನ ಆಗೋಗ್ಬಿಡ್ತು. ಅಷ್ಟು ಫಾಸ್ಟಾಗೆ ಹೋದ್ವಿ. ಯಾರೂ ಇಲ್ಲ ನಮ್ಮ ಹಿಂದೆಗಡೆ ಅಂತ. ಒಬ್ಬೊಬ್ಬರಾಗಿಯೇ ಬೆಳಗ್ಗೆನೇ ಹೋಗಿದ್ವಿ, 7 ಗಂಟೆಗೇ. ಹಾಗಾಗಿ ಬೇಗ ದರ್ಶನ ಆಯಿತು. ಮತ್ತು ಅಲ್ಲಿ ದರ್ಶನ ಆದ ತಕ್ಷಣ ಅಣ್ಣಪ್ಪ ದೇವ್ರ ನಮಸ್ಕಾರ ಮಾಡ್ಕೊಂಡ್ವಿ. ಹೆಣ್ಮಕ್ಳು ಮೆಟ್ಲು ಹತ್ತಬಾರ್ದು ಅಂತ ಹೇಳಿದರು. ಸರಿ ಬಿಡು ಅಂತೇಳಿ ಗೊಮ್ಮಟೇಶ್ವರಂಗೆ ಹೋಗಿ ಮೆಟ್ಲತ್ತಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಕೆಳಗಿಳಿದು ಬರೋ ಅಷ್ಟರಲ್ಲಿ ಇಲ್ಲಿ ಕಾರಲ್ಲಿ ಕೂಗ್ತಾಯಿದ್ರು, ಹಿಂಗೆ ಕರ್ಕೊಂಡೋಗಿ ಬರ್ತೀವಿ ಸೌತಡ್ಕ ಗಣೇಶನ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು. ಒಬ್ರಿಗೆ 100 ರೂಪೀಸ್ ಅಂತ ಕೇಳಿದರು. ನಾವು ಕೂತಿದ್ದು ಹೋಗೋಕ್ಕೆ ಮುಂಚೆ ಅಲ್ಲೇ 1-2 ಫ್ಯಾಮ್ಲಿ ಕೂತಿದ್ರು. ಹಂಗಾಗಿ ನಾವು ಹೋಗಿ ಕೂತ್ಕೊಂಡ್ವಿ. ಇನ್ನೊಂದು 3-4 ಜನ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲ ಒಂದು 12 ಜನ ಒಂದು ಕಾರಲ್ಲಿ ಹೋಗಿದ್ದು. ದೊಡ್ಡದು, ಒಂದು ಸ್ವಲ್ಪ ಕಾರ್ ದೊಡ್ಡದಾಗಿರುತ್ತೆ. ಒಂದು 12 ಜನ ಹೋದ್ವಿ. ಒಂದು 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡಿ, ಒಂದು 20 ನಿಮಿಷವರೆಗೂ ವೆಯ್ಟ್ ಮಾಡೀವಿ. ಬಂದರು. ಇನ್ನೂ ಅವ್ರಿಗೆ ಬೇಕಾದಷ್ಟು ಜನ ಬಂದು ತುಂಬ್ಕೊಂಡ್ರು. ಮತ್ತು ನಾವೇನು ಕೇಳಿವಂತಂದರೆ, ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದು ಇಲ್ಲೇ ಬಿಡ್ತಾನೆ ಧರ್ಮಸ್ಥಳಕ್ಕೆ. ಮತ್ತು ಇನ್ನೊಂದು ಸಲ ಸೂರ್ಯದೇವನಿಗೂ ರಾಮರ ದೇವಸ್ಥಾನಕ್ಕೂ ಹೋಗಬೇಕು. ಅಲ್ಲಿ ಹೋಗ್ಬೇಕಂದ್ರೆ ಮತ್ತೆ 100 ರೂಪೀಸ್ ಕೊಡಬೇಕು. ಅದಕ್ಕೆ 2 ಕಡೆಗೂ ನೀನೇ ಕರ್ಕೊಂಡು ಹೋಗು, ನಿನಗೆ ಆ ಕಾಸನ್ನು ಕೊಡ್ತೀವಿ, ಆದರೆ ನಮಗೆ ಸ್ವಲ್ಪ ಕಮ್ಮಿ ಮಾಡಿಕೊಡು, ನಿನಗೂ ಟೈಮ್ ಸೇವ್ ಆಗುತ್ತೆ, ನಮಗೂ ದುಡ್ಡು ಕಡಿಮೆ ಆಗುತ್ತೆ. ಎಲ್ಲರೂ ಹೇಳ್ತಾಯಿದ್ರು ಒಂದು 40 ರೂಪಾಯಿ ಕಡಿಮೆ ಮಾಡು ಅಂತಂದು ಹೇಳ್ಬಿಟ್ಟು. ಆಗೋದೇ ಇಲ್ಲ ಅಂತಂದ. ಅದಕ್ಕೋಸ್ಕರ ನಾವು ಈ ಕಡೆ ಬೇಗ ಬರೋದು ಸಂದರ್ಭ ಇತ್ತು ಮನೆಗೆ. ಹಂಗಾಗಿ ನಾನು ಒಂದು 20 ರೂಪೀಸ್ ಆದರೂ ಅಟ್ಲೀಸ್ಟ್ ಕಡಿಮೆ ಮಾಡು ಅಂತಂದು ಕೇಳ್ಕೊಂಡ್ವಿ. ಕೇಳಿದ್ದಕ್ಕೆ ಸರಿ ಆಯಿತು ಅಂತ ಒಪ್ಕೊಂಡ. ಒಂದೇ ಮಾತಿಗೆ ಒಪ್ಕೊಂಡು ಎಲ್ಲ 15 ಜನ ಹೋದ್ವಿ. ಹೋಗಿ ಸೌತಡ್ಕ ದೇವಸ್ಥಾನ ಟೆಂಪಲ್ನ ಆರಾಮಾಗಿ ನೋಡ್ಕೊಂಡ್ವಿ. ನೋಡಿಬಿಟ್ಟು ಮತ್ತೆ ಇನ್ನು ಉಳಿದಿದ್ದು 2 ದೇವಸ್ಥಾನನೂ ಧರ್ಮಸ್ಥಳಕ್ಕೆ ಹೋಗಲೇ ಇಲ್ಲ. ಬೇರೆ ರೂಟು ಇದಾವಂತೆ. ಆ ರೂಟಲ್ಲಿ ಬಸ್ಸೆಲ್ಲ ಅಡ್ಡಾಡ್ತವೆ. ನಾವು ನೋಡಿ ಬಸ್ಸೇ ಬರಲ್ಲ ನೀವು ಅಂತಂದ್ರಿ ಅಂತ ಕೇಳಿದ್ವಿ. ಆದರೆ ಇಲ್ಲೆಲ್ಲ ಬಸ್ ಬರುತ್ತೆ, ಗಣೇಶ ಟೆಂಪಲಿಗೆ ಮಾತ್ರ ಬಸ್ ಹೋಗಲ್ಲ. ಹಿಂಗೆ ಸ್ಟ್ರೈಟಾಗಿ ಹೋಗುತ್ತೆ, ಸ್ವಲ್ಪ ಕಾರ್ನರಾಗಿ ಒಳಗಡೆ ಹೋಗಬೇಕು ಅಂತ ಹೇಳಿದರು. ಸರಿ ಆಯಿತು ಬಿಡು ಅಂತೇಳಿ ಒಬ್ಬರಿಗೆ 100 ರೂಪೀಸು ಒಂದು ಸೈಡ್ಗೆ. ಇನ್ನೊಂದು ಸೈಡ್ಗೆ ಆ ಕಡೆ ರಾಮರ ದೇವಸ್ಥಾನ ಮತ್ತು ಸೂರ್ಯದೇವ ದೇವಸ್ಥಾನ. ಮತ್ತು ಸೂರ್ಯದೇವನ ದೇವಸ್ಥಾನ ಹತ್ರನೇ ಅಲ್ಲಿ ಬೊಂಬೆಯಲ್ಲಿ ಮಣ್ಣಿನ ಬೊಂಬೆ ಇದ್ದಾವೆ. ಏನು ಹರಕೆ ನೀವು ಮಾಡ್ಕೊತೀರಾ, ಮನೆ ಕಟ್ತೀರಾ, ಮಕ್ಕಳಾಗಬೇಕು ಅಥವಾ ಏನು ಬೇರೆ ನಿಮ್ಮ ಹರಕೆಗಳೆಲ್ಲ ತೀರ್ಸೋದಕ್ಕೆ ಮಣ್ಣಿಂದು ದೇವಸ್ಥಾನ ಇದೆ. ಅದನ್ನು ನೋಡ್ಕೊಂಡು ಆರಾಮಾಗಿ ಇದು ಆಗಿತ್ತು. ನಾವಿದ್ದೀವಿ ಈಗ ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ. ಇದು ಬಂದ್ಬಿಟ್ಟು ಧರ್ಮಸ್ಥಳದಿಂದ ಒಂದು 1/2 an hour ಜರ್ನಿ ಅನಿಸುತ್ತೆ. ನಾನು ನಿದ್ದೆ ಮಾಡಿದ್ದೆ, ಅಷ್ಟರೊಳಗಡೆ ನಾವಿಲ್ಲಿಗೆ ಬಂದುಬಿಟ್ವಿ. ಸೊ ಅಲ್ಲಿ ಮಹಾಗಣಪತಿ ದೇವಾಲಯ ಇದೆ. ನಮಗೆಲ್ಲೋ ಈ ದೇವಸ್ಥಾನ ನೋಡಿದ್ದೀನಿ ಅನ್ನಿಸ್ತಾ ಇದೆ, ಬಟ್ ಯಾವತ್ತೂ ಬಂದಿಲ್ಲ ನಮಗೆ. ನೋಡಿನ 3 ಸಲ ಯಾಕೆ ಅಂದರೆ ನಮ್ಮ ಮಮ್ಮಿ ಹೊಡೆದಂಗೆ, ನಮ್ಮ ಅಕ್ಕ ಹೊಡೆದಂಗೆ, ನಾನೊಂದು ಸಲ ಹೊಡೆದಂಗೆ. ಇಲ್ಲಿ ಹೋಮ ಮಾಡ್ತಾರೆ. ಓಪನ್ ಇದೆ, ಇದಕ್ಕೆ ಓಪನ್ ಟೆಂಪಲ್ ಇದು, ಓಪನ್ ಗಣಪತಿ. ಇದಕ್ಕೆ ಇದಿಲ್ಲ. ಇಲ್ಲಿ ವಿಶೇಷತೆ ಏನಂದರೆ, ಇದು ಯಾಕೆ ಈ ಥರ ಓಪನ್ ದೇವಸ್ಥಾನ ಇದೆ ಅಂದರೆ, ಇದ್ರ ದೇವಸ್ಥಾನ ಕಟ್ಟಬೇಕು ಅಂದರೆ ಗೋಪುರ ಎಲ್ಲ ಕ್ಲೀನಾಗಿ ಕಟ್ಟಿ 24 ಗಂಟೆ ಒಳಗಡೆ ಕಟ್ಟಬೇಕು ಅಂತೆ. ಸೊ ಆ ಥರ ಆಗಲ್ಲ ಅನ್ನೋ ಕಾರಣಕ್ಕೆ ಇದು ಓಪನ್ ದೇವಸ್ಥಾನ ಆಗಿ ಇದೆ. ಇದೇ ಈ ದೇವಸ್ಥಾನದ ಮಹಿಮೆ, ಪುರಾಣ. ಇಲ್ಲೊಂದು ಪುಟಾಣಿ ತುಳಸಿ ಗಿಡ ಇದೆ ನೋಡಿ, ಮೆಟ್ಲು ಗೋಮಾತೆ ದರ್ಶನ ಕೊಡ್ತಾ ಇದ್ದೀವಿ.
ನೋಡಿ ಮೂರಿದಾವೆ. ಹಣ್ಣಿನ ಮರ ಇದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವಸ್ಥಾನ ಇಲ್ಲಿ ಪಕ್ಕದಲ್ಲಿ ಹೇಗಿದೆ ಅಂದರೆ ಇಲ್ಲಿ ಪೂರ್ತಿ ಮಣ್ಣಿದೆ, ಈ ಕಡೆ ಎಲ್ಲ ತೋಟ ಇದೆ. ಹೇಳಿದ್ರಲ್ವಾ, ಇದು ಸೌತಡ್ಕ ದೇವಾಲಯ, ಗಣಪತಿ ದೇವಸ್ಥಾನ ಇತ್ತು. ಮಮ್ಮಿ ಹೇಗಿತ್ತು ದೇವಸ್ಥಾನ? ಚೆನ್ನಾಗಿತ್ತು. ಸೊ ಇದು ಬಂದ್ಬಿಟ್ಟು ಧರ್ಮಸ್ಥಳದಿಂದ ಎಷ್ಟು ಕಾಸು ಕೊಟ್ಟಿದ್ದು ನಾವು? ಇದು 3 ಟೆಂಪಲ್ ಕರ್ಕೊಂಡು ಹೋಗ್ತಾರೆ. ಒಂದು ಗಣೇಶನ ದೇವಸ್ಥಾನ, ಇದೊಂದು ಸೈಡ್ ಇದೆ, ಇನ್ನೊಂದು ಸೈಡ್ ಇದೆ. ಸೂರ್ಯನ ದೇವಸ್ಥಾನ, ರಾಮನ ದೇವಸ್ಥಾನ ಎರಡು ಒಂದ್ ಕಡೆ ಇದೆ, ಗಣೇಶನ ದೇವಸ್ಥಾನ ಒಂದ್ ಕಡೆ ಇದೆ. ಸೊ ಗಣೇಶನ ದೇವಸ್ಥಾನಕ್ಕೆ 100 ರೂಪಿ, ಸೂರ್ಯನ ದೇವಸ್ಥಾನ ಹಾಗೂ ರಾಮನ ದೇವಸ್ಥಾನಕ್ಕೆ 100 ರೂಪಿ. ನಾವು ಡ್ರೈವರ್ ಹತ್ರ ಮಾತಾಡ್ಕೊಂಡು ಅವೆಲ್ಲ ಬೇಡ, ಡ್ರೈವರ್ ಹತ್ರ ಅದೇ ರಿಕ್ವೆಸ್ಟ್ ಮಾಡಿವಿ 20 ರೂಪೀಸ್ ಕಡಿಮೆ ಮಾಡಿ ಅಂತೇಳಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಇದೇ ಗಾಡಿ ನಾವು ಬಂದಿದ್ದು, ಈ ಗಾಡಿ. ಹಾಗೆ ನೇತ್ರಾವತಿ ನದಿನೂ ಇದೆ ಇಲ್ಲಿ, ಅದನ್ನು ದರ್ಶನ ಮಾಡಿಕೊಂಡು ಸೊ ನಾವು ಬೇರೆ ಬೇರೆ ಸೇರಿ ಈ ಗಾಡಿಯಲ್ಲಿ ಬಂದಿದ್ದು. ಮಾತಾಡ್ಕೊಂಡು ಒಂದು 12 ಜನ ಬಂದಿದ್ದೀವಿ. ಅಂದರೆ ದೇವಸ್ಥಾನದಿಂದ ಎಲ್ಲ ಧರ್ಮಸ್ಥಳದಿಂದ ಒಂದು ಅಲ್ಲಿ ಎಲ್ಲ ಒಂದು ಫ್ರೆಂಡ್ಸ್ ಥರ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಸರಿ ಮಾತಾಡ್ಕೊಂಡು ಬಂದ್ವಿ ಎಲ್ಲನ. ನಂದು ಹೊಸ ಇದೀವಿ ಈಗ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಹತ್ರ. ಬನ್ನಿ ಹೋಗೋಣ. ನೋಡಿ ಕ್ಲೀನಾಗೆ ಬಂದವರೆಲ್ಲ ಕಾಲು ತೊಳ್ಕೊಂಡ್ರು ಅಂತ, ನ್ಯಾಚುರಲ್ ಆಗಿ ಶ್ರೀರಾಮ ನೀನಾಮೆಂತೋ ರುಚಿರ, ಎಂತೋ ರುಚಿ ಎಂತೋ ರುಚಿ ಎಂತೋ ರುಚಿರ. ಚೆನ್ನಾಗಿದೆ ದೇವಸ್ಥಾನ. ಸ್ವಲ್ಪ ನಾವು ನೋಡಿರೋದಕ್ಕಿಂತ ಸ್ವಲ್ಪ ವೆರೈಟಿಯಾಗಿದೆ ದೇವಸ್ಥಾನ. ಇನ್ನೊಂದು ಹಾಡು ಹೇಳ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ನೋಡಿ ಆನೆ ಸೊಂಡಲುಗಳು. ರಾಮಚಂದ್ರ ಮೊಬೈಲ್ ಕ್ಯಾಮರಾ ಒಳಕ್ಕೆ ನಿಷೇಧಿಸಲಾಗಿದೆ. ಓಕೆ, ಇಲ್ಲಿಂದಾನೇ ಆಚೆ ನೋಡ್ಕೊಬಿಡಿ. ಈ ಥರ ಇದೆ. ಪೂರ್ಣೇಶ್ವರಿ ಇದು. ಹೊರಗಡೆ ಹೋಗ್ತಾ ಇದ್ದೀವಿ ನಾವು. ಫುಲ್ಲು ಈ ದೇವಸ್ಥಾನನೇ ಒಂದು ರೌಂಡ್ ಹಾಕ್ದಂಗೆ ಆಗುತ್ತಲ್ವಾ? ಹಾಂ, ಇವಾಗ ಕೆಳಗಡೆ ಅಲ್ವಾ? ಫುಲ್ ಒಂದು ರೌಂಡು. ಹುಷಾರು ನೀವು. ಸ್ಟೆಪ್ಸ್ ಇದೆ. ಹಾಂ, ಸ್ಟೆಪ್ಸ್ ಇದೆ. ಜಾರುತ್ತೆ ಇದು ಕೂಡ. ಅಜ್ಜಿ ಕೈ ಹಿಡ್ಕೊಳ್ಳಿ. ಹಾಂ ಬಾ. ನಮಸ್ಕಾರ ಮಾಡಿ ಬಂದ್ಬಿಡ್ರಿ.
ನಿಧಾನಕ್ಕೆ ಹೋಗೋ ಪಾಪ ರೋಡೋಡ್ ಹೋಗ್ತಾನೆ. ಇದು ನಾಗರಕಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನ. ಮಗಳು ಬ್ಯಾಗ್ ತಗೋಬೇಕಂತೆ. ಇದು ನವಗ್ರಹಗಳದ್ದು ಮನೋ ಗಿಡಗಳು ನೋಡಿ. ಇಲ್ಲಿ ನವಗ್ರಹಗಳದ್ದೆಲ್ಲನ ಯಜ್ಞ ಮಂಟಪ, ನವಗ್ರಹಗಳದ್ದು ಗಿಡಗಳು ಇದ್ದಾವೆ ಈ ಪ್ಲೇಸಲ್ಲೆಲ್ಲ. ಇದು ತೇರು, ಇಲ್ಲೊಂದು ತೇರಿದೆ. ಇಲ್ಲೆಲ್ಲ ಅಂಗಡಿಗಳು ಪರ್ಚೇಸ್ ನೋಡಿ. ಔಟ್ ಸೈಡಿಂದ ಹೊರಗಡೆಯಿಂದ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಈ ಥರ ಇದೆ. ಬ್ಯಾಗು ತಗೊತಾ ಇದ್ದಾರೆ ಮನುಷ್ಯರು. ಯಾವುದು 350ನಾ? ಕಡಿಮೆ ಮಾಡ್ಕೊಳ್ಳಿ, 200 ಮಾಡ್ಕೊಳ್ಳಿ. ಬರುತ್ತೆ ಕೊಡಿ, 200 ಮಾಡ್ಕೊಂಡು ಕೊಡಿ. ನೋಡಿ ಈ ಥರ ಇದೆ ದೇವಸ್ಥಾನ. ಬೇಡವಾ ಬ್ಯಾಗು? ಅದೇ ಇಲ್ಲಿ ಬಂದರೆ ಜಾಸ್ತಿ ಅಂತ. ಸರಿ ಅಲ್ಲದು ನಾನು ಅವ್ರಿಗೆ ಹೇಳು, ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬರ್ತೀನಿ ನೋಡಿ. ಇಲ್ಲೆಲ್ಲ ಅಂಗಡಿಗಳಿದ್ದಾವೆ, ಪಾರ್ಕಿಂಗ್ ಚೆನ್ನಾಗಿದೆ. ಇಲ್ಲಿಂದಲೇ ನಾವು ಆಚೆ ಬಂದಿದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ದರ್ಶನಕ್ಕೆ ದಾರಿ ಹಿಂಗೂ ಹೋಗ್ಬೋದು, ಆ ಕಡೆಯಿಂದನೂ ಬರ್ಬೋದು. ಯಾವ ಕಡೆಯಿಂದನೂ ಬಂದರೂ ತೊಂದರೆ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಕುಡಿಯುವ ನೀರು ತುಂಬ ಚೆನ್ನಾಗಿಟ್ಟಿದ್ದಾರೆ. ಇದೇನು ಒಳ್ಳೆ ಮಡಿಕೆ ಥರ ಇದೆ. ತೆಂಗಿನಕಾಯಿ ಆಕಾರದಲ್ಲಿ ಇಟ್ಟಿದ್ದಾರೆ. ಕುಡಿಯುವ ನೀರು ಒಂದು ಕೊಳೆ ಹಾಕ್ಬಿಟ್ಟು ತೆಂಗಿನಕಾಯಿ ಆಕಾರದಲ್ಲಿ ಇಟ್ಟಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ. ಗಾಡಿನಾಗ ಬಂದರೆ ಕರೆಕ್ಟಾಗಿ ತೋರಿಸಲ್ಲ ಅಂತಾರೆ. ಸಾಕು ಒಂದು ನೋಡ್ಕೊಂಡು ಬನ್ನಿ ಅನ್ನತ್ತಾರೆ. ನಾವೇ ನೋಡಬೇಕಷ್ಟೆ ಎಲ್ಲನೂ. ಚೆನ್ನಾಗೇ ತೋರಿಸ್ತಾ ಇಷ್ಟೊತ್ತು, ನಾವಿದು ನೋಡಿಲ್ಲ ಅಷ್ಟೆ ದೇವಸ್ಥಾನನ. ಈಗ ನೋಡಿ ಈ ಥರ ಕಾಣುತ್ತೆ. ತುಂಬಾ ಚೆನ್ನಾಗಿದೆ, ಮಿಸ್ ಮಾಡದೆ ನೋಡ್ರಿ. ಭಗವಾನ್ ನಿತ್ಯಾನಂದ ಸ್ವಾಮಿ ಅಂತೆ. ನಮಸ್ಕಾರ ಮಾಡ್ಕೊಂಬರ್ತೀನಿ. ಭಗವಾನ್ ನಿತ್ಯಾನಂದ. ಇವರೇ ನಿತ್ಯಾನಂದನವರು. ಇವರು ಜಗದ್ಗುರು ಆತ್ಮಾನಂದ ಸರಸ್ವತಿ ಸ್ವಾಮೀಜಿ. ಇವರೇ ಒಳಗಿದ್ದು ಅನಿಸುತ್ತೆ. ಇವರೇ ಒಳಗಡೆ ಅಲ್ಲಿದ್ದು, ಯಾರಂತ ಗೊತ್ತಾಗಲಿಲ್ಲ. ಈ ವಿಡಿಯೋ ಇಷ್ಟ ಆಯಿತು. ಇನ್ನೊಂದು ಇದು ರಾಮರ್ದ ಆಗೋಯ್ತು. ಈಗ ಸೂರ್ಯ ದೇವರು.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.